80 ಲಕ್ಷ ಕೊಟ್ಟರೆ ಸೈನ್ ಹಾಕ್ತೀನಿ, ಮತ್ತೆ ಚೇಂಜ್ ಮಾಡ್ತೀನಿ ಅಂತಾನೆ. 80 ಲಕ್ಷ ಕೊಟ್ಟಾದಮೇಲೆ ಸೇರಿಸ್ತಾನೆ, ನೋಟ್ ಅಪ್ರೂವ್ಡ್ ಅಂತ ಆಗುತ್ತೆ. ಅಪ್ರೂವ್ಡ್ ಅಂತ ಫಸ್ಟ್ ಬರೆದಿರ್ತಾನೆ, ಇವನು ಕೈ ಕೊಡ್ತಾನೆ, ಆಗ ನಾಟ್ ಅಪ್ರೂವ್ಡ್ ಅಂತ ಬರೀತಾನೆ. ದುಡ್ಡು ಸಿಗುತ್ತೆ ಇನ್ನಷ್ಟು ಎಕ್ಸ್ಟ್ರಾ, ನೋಟ್ ಅಪ್ರೂವ್ಡ್ ಆಗುತ್ತೆ. ಈ ಬಿಟ್ಟು ದುಡ್ಡು ಬರ್ತಾಯಿತ್ತು ಅಂತೇಳಿ ಏನೇನೋ ಕಲ್ಯಾಣ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೆ. ಯಾವುದೋ ಪಾರ್ಟಿಗಳು ಮಾಡೋದು, ಅಲ್ಲಿ ತಿನ್ನೋದು ಇಲ್ಲಿ ತಿನ್ನೋದು ಎಲ್ಲ ಆಗಿ ಹೆಲ್ತು ಹಾಳಾಗೋಗ್ಬಿಟ್ಟಿರುತ್ತೆ ಅವ್ರಿಗೆ. ಆಮೇಲೆ ಅವರು ಯಾವುದೇ ಒಂದು ಮದುವೆ ಕರೀರಿ ಬರೋದಿಲ್ಲ, ಒಂದು ಫಂಕ್ಷನಿಗೆ ಕರೀರಿ ಬರೋದಿಲ್ಲ. 4 ಜನ ಅಲ್ಲಿರೋ ಜಾಗದಲ್ಲಿ ನಿಂತ್ಕೊಂಡು ಹಿಂದೆ ಎಲ್ಲ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ರಲ್ಲ, ಆ ಥರ ಮಾತಿರಲ್ಲ, ಎಲ್ಲ ನಿತ್ರಾಣ ಆಗಿರುತ್ತೆ. ಈ ಒಂದು ಬಂಡು ಬದುಕಿಗೆ ಯಾಕೆ ಇಷ್ಟೆಲ್ಲ ಮಾಡಬೇಕಿತ್ತೆ? ಸರ್ಕಾರಿ ನೌಕರರು ನಾನು ಲಂಚದಲ್ಲಿ ಕೆಲಸಕ್ಕೆ ಸೇರ್ತಿರೋದೇ ಲಂಚ ಹೊಡೆಯೋಕ್ಕೆ, ನಾನು ಹೋಗಿ ಏನೋ ಮಾಡಿಬಿಡ್ತೀನಿ ಅಂತಿದ್ದಾರಲ್ಲ, ಇವ್ರು ಏನೇನು ಹುನ್ನಾರುಗಳನ್ನು ಹಾಕಿರ್ತಾರೆ ಅದೆಲ್ಲ ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಿದೆ. ಇಂಥ ಕೇಸ್ಗಳು ನಾವು ತುಂಬ ನೋಡಿದ್ದೀವಿ. ಇವರೆಲ್ಲ ಈ ಶಿಷ್ಯರ ಮುಖಾಂತರ ಇಸ್ಕೊಳ್ಳೋರು ಈ ಸ್ವೀಟ್ ಬಾಕ್ಸಲ್ಲಿ ಅಥವಾ ಇನ್ಯಾವುದೋ ಗಿಫ್ಟ್ ಬಾಕ್ಸಲ್ಲಿ ಅನ್ನೋ ಥರ ತಗೊಳ್ತಾರೆ. ಅಲ್ಲೂ ಕ್ಯಾಶ್ ಕೊಡೋಲ್ಲ, ಕ್ಯಾಶ್ ಕೊಟ್ಟರೆ ಮತ್ತೆ ಮುಟ್ಟಿದ್ರೆ ಇದಾಗುತ್ತೆ ಅಂತೇಳಿ. ನಾನು ನಯಾ ಪೈಸನೂ ಮುಟ್ಟಲ್ಲಪ್ಪ ಅಂತ, ಅದು ಒಂದು ನೀಚತನದ ಇನ್ನೊಂದು ಪರಮಾವಧಿ. ತಾನು ಬಚಾವಬೇಕು, ತನ್ನ ನಂಬಿಕಸ್ಥ ಶಿಷ್ಯ ಸಿಗಾಕೋಬೇಕು, ಇದು ತಾನೇ ಲೆಕ್ಕ. ಅದರಿಂದ ಅವ್ರಿಗೆ ಯಾರೂ ನಿಯತ್ತಾಗಿರೋರು ಸಿಗೋಲ್ಲ. ಆಮೇಲೆ ಹಣದ ವ್ಯವಹಾರ ಏನಾರ ಒಳ ವ್ಯವಹಾರಗಳು ಮಾಡಿಕೊಂಡು ಬೇರೆ ಬೇರೆ ಕಡೆ ಹವಾಲಾ ಮುಖಾಂತರ ಬದಲಾಯಿಸಿದ್ದಾನೆ ಅಂತಂದರೆ ಇ ಡಿ ಅವ್ರು ಹೋಗ್ತಾರೆ, ಅಥವಾ CBIನವರು ಇವ್ರಿಗೆ ಯಾವುದೋ ಕೊಟ್ಟಂಥ ಕಾಂಟ್ರಾಕ್ಟೋ ಇನ್ನೊಂದರಲ್ಲೋ ಮೋಸ ಮಾಡಿದ್ದಾರೆ ಅಂದರೆ ಪ್ರೈವೇಟ್ ಪರ್ಸನ್ಸ್ ಮೇಲೆ ಆ ರೀತಿ ತಗೊಳ್ತಾರೆ. ಲೋಕಾಯುಕ್ತ ತಗೊಳ್ಳೋ ಅಂಥದ್ದು ಏನಿದ್ರು ಸರ್ಕಾರಿ ನೌಕರರು. ಕೆಲವರಿಗೆಲ್ಲ ಏನು ಐಡಿಯಾ ಇರುತ್ತೆ ಅಂತಂದರೆ, ಇವರ ಶಿಷ್ಯರ ಮುಖಾಂತರ ತಗೊಬಿಟ್ರೆ ತಾವು ಸೇಫ್ ಅಂತ ಒಂದು ಅಭಿಪ್ರಾಯ. ನಾನು ಧೈರ್ಯವಾಗಿ ನಾನು ನಯಾ ಪೈಸನೂ ಮುಟ್ಟಲ್ಲಪ್ಪ ಅಂತ, ಅದು ಒಂದು ನೀಚತನದ ಇನ್ನೊಂದು ಪರಮಾವಧಿ. ತಾನು ಬಚಾವಬೇಕು, ತನ್ನ ನಂಬಿಕಸ್ಥ ಶಿಷ್ಯ ಸಿಗಾಕೋಬೇಕು, ಇದು ತಾನೇ ಲೆಕ್ಕ. ಅದರಿಂದ ಅವ್ರಿಗೆ ಯಾರೂ ನಿಯತ್ತಾಗಿರೋರು ಸಿಗೋಲ್ಲ. ಇವನು ವೆರಿ ಥಿಂಕಿಂಗೇ ಇವನು ಆ ಥರ, ನಾನು ಮುಟ್ಟೋದಿಲ್ಲ, ಆಮೇಲೆ ಅವ್ನು ತಗೊಂಡಿರ್ತಾನೆ, ಏನಾರಾದರೆ ನನಗೂ ಅದಕ್ಕೂ ಗೊತ್ತೇ ಇಲ್ಲ ಅಂತೇಳಿ. ಈಗಿನ ಅಧಿಕಾರಿಗಳು ಅದೊಂದು ಬೇರೆ ಇಟ್ಕೊಂಡಿರ್ತಾರೆ, ಅದೆಲ್ಲ ಅಲ್ಲ. ಅಲ್ಲಿ ಅವನು ಯಾವಾಗ ಯಾರೊಬ್ಬ ಕ್ಲರ್ಕ್ಗಾಗಲಿ ಅಥವಾ ಇನ್ನೊಬ್ಬರಿಗಾಗಲಿ ಎಷ್ಟು ಕೊಡ್ತಾನೆ, 500 ರೂಪಾಯಿ, 1000 ರೂಪಾಯಿ, 2000 ರೂಪಾಯಿ, ಅದ್ರ ಮೇಲೆ ಯಾವನೂ ಹತ್ತೋದಿಲ್ಲ, ಹೌದಾ? ಅಷ್ಟೇ, ಆಯಾ ಸ್ಥಾನಕ್ಕೆ ಅಷ್ಟೇ ಕೊಡೋದು. ಹಬ್ಬ ಅಂದರೆ ತೀರಾ ಲಕ್ಷದ ವ್ಯವಹಾರ ಆಗಿದ್ರೆ ಒಂದು 5,000 ಕೊಡ್ಬೋದೇನೋ, ಬೇರೆ ಪ್ರಶ್ನೆ. ಇವ್ರ ಗ್ರೇಡ್ ಇಷ್ಟೇ. ಇವನಿಗೆ ಯಾರು 50,000 ರೂಪಾಯಿ, 40,000 ರೂಪಾಯಿ ಲಂಚ ತಂದು ಕೊಡ್ತಾನೆ. ಆ್ಯಂಡ್ ಇಟ್ ಈಸ್ ಆಬ್ವಿಯಸ್ ಯಾವಾಗ ಸರ್ಕಾರಿ ಕೆಲಸಕ್ಕಾಗಿ ಆ ಲಂಚ ಕೊಡ್ತಾ ಇದ್ದಾನೆ ಅಂತ ಮೊದಲೇ ರೆಕಾರ್ಡ್ ಆಗಿರುತ್ತೆ. ಸೊ ಅವನು ದುಡ್ಡನ್ನು ತಂದು ಇವರು ಗೋಪಾಲಕೃಷ್ಣ ಅವ್ರಿಗೆ ಕೊಡು ಅಂತ ಹೇಳಿದ್ದಾರೆ ಅಂತ FIRಲ್ಲೇ ಬಂದಿರುತ್ತೆ. ದೆನ್ ಆನ್ ಹಿಸ್ ಇನ್ಸ್ಟೆನ್ಸ್ ನಾವು ಗೋಪಾಲಕೃಷ್ಣನಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಫಸ್ಟ್ ಅವನ್ನೇ ಹೋಗಿ ನೋಡೋದು, ಆಯ್ತು ಅಲ್ಲಿ ನೋಡಿ ಆಮೇಲೆ ಬನ್ನಿ ಅಂತಾನೆ. ಏನು ಒಂಥರ ನಾಜೂಕಾಗಿ ಅವನ ಹೆಸರು ಹೇಳಲ್ಲ, ಆಯಿತು ಅಲ್ಲಿ ಹೋಗಿ ಅದೇನು ವಿಚಾರಿಸಿ ಆಮೇಲೆ ಮಾಡೋಣಂತೆ ಬನ್ನಿ ಅಂತಾನೆ. ಅಲ್ಲಿ ಹೋಗಿ ವಿಚಾರಿಸಿದ್ರೆ ಅಲ್ಲೇ ಕೂತಿರ್ತಾನೆ ಯಾರು, ಗೋಪಾಲಕೃಷ್ಣ. ಅವನಿಗೆ ನಾವು ದುಡ್ಡು ತೊಗೊಂಡೋಗಿ ಕೊಡಬೇಕು. ಆಗೇನಾಗುತ್ತೆ, ಇದೆಲ್ಲ ರೆಕಾರ್ಡ್ ಮಾಡೇ ಇಟ್ಕೊಂಡಿರ್ತೀವಿ ಪೂರ್ತಿ. ಆಮೇಲೆ ಅವ್ನು ಇಸ್ಕೊಂಡಾದ್ಮೇಲೆ ಅವ್ನು ಕೇಳಿದ್ರೆ ಹೇಳ್ತಾನೆ, ನಿನಗೆ ಹೆಂಗೆ ಬಂತು ಇದು ದುಡ್ಡು ಅಂದರೆ ಸಾಹೇಬ್ರು ಹೇಳಿದರು ಅಂತ ಹೇಳ್ತಾನೆ. ಎಲ್ಲಿ ತನಕ ಅವನು ಸಾಹೇಬ್ರ ಹೆಸರು ಹೇಳಲ್ಲ ಅಂತಂದರೆ ಅವನು ಸೇಫ್ ಆಗಿರೋ ತನಕ ಹೇಳಲ್ಲ. ಅವನೇ ಬಿದ್ದು ಜೈಲಿಗೆ ಹೋಗ್ತಾನೆ ಅಂತಂದರೆ ಸಾಹೇಬನ್ನು ಕರ್ಕೊಂಡೇ ಜೊತೆ ಹೋಗ್ತಾನೆ. ಆವಾಗ ಅವನ್ನೇನು ಮಾಡ್ತೀವಿ ನೋಡು, ಅವಾಗ ಹೇಳ್ತೀವಿ ನಾವು, ನೋಡಲ್ಲ ದುಡ್ಡು ಇಸ್ಕೊ ಅಂದರು, ಬಟ್ ಅದು ಲಂಚದ ದುಡ್ಡು ಅಂತ ನಂಗೆ ಗೊತ್ತಿರಲಿಲ್ಲ, ನಾನು ಪಡ್ಕೊಂಡೆ. ಅಲ್ಲಿ ಇಟ್ಕೊಂಡಿರೋರು ಏನೋ ಕೊಡ್ತಾರೆ ಇಸ್ಕೊಂಡಿರು ಅಂತ ಅಂದರು, ಅದು ಲಂಚದ ದುಡ್ಡು ಅಂತ ನಂಗೆ ಗೊತ್ತಿರಲಿಲ್ಲ, ಏನೋ ಅವರು ಏನೋ ಇಸ್ಕೊಳಕ್ಕೆ ಹೇಳಿದ್ದಾರೆ ಅಂತ ಇಸ್ಕೊಂಡೆ, ಅವ್ರದ್ದು ಕೊಡ್ತಾ ಇರೋ ದುಡ್ಡು ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಅವನೇನೋ ಒಂದು ಹೇಳ್ತಾನೆ. ಸ್ವೀಟ್ ಬಾಕ್ಸು ಕೊಡ್ತಾ ಇದ್ದಾರೆ ಅಂತ ಹೇಳಿರ್ತಾನೆ. ಇವರೆಲ್ಲ ಈ ಶಿಷ್ಯರ ಮುಖಾಂತರ ಇಸ್ಕೊಳ್ಳೋರು ಈ ಸ್ವೀಟ್ ಬಾಕ್ಸಲ್ಲಿ ಅಥವಾ ಇನ್ಯಾವುದೋ ಗಿಫ್ಟ್ ಬಾಕ್ಸಲ್ಲಿ ಅನ್ನೋ ಥರ ತಗೊಳ್ತಾರೆ. ಅಲ್ಲೂ ಕ್ಯಾಶ್ ಕೊಡೋಲ್ಲ, ಕ್ಯಾಶ್ ಕೊಟ್ಟರೆ ಮತ್ತೆ ಮುಟ್ಟಿದ್ರೆ ಇದಾಗುತ್ತೆ ಅಂತೇಳಿ. ನಾನು ಹೇಳ್ತಾನೆ ಸ್ವೀಟ್ ಬಾಕ್ಸ್ ಅಂತ ನಾನು ಇಸ್ಕೊಂಡೆ, ನಂಗೆ ಗೊತ್ತಿರಲಿಲ್ಲ. ಆದರೆ ಯಾರಿಗೆ ಹೇಳಿದ್ದಾರು, ಸಾಹೇಬ್ರು ಹೇಳಿದ್ರು, ಅದಕ್ಕೆ ಇಸ್ಕೊಂಡೆ. ಸಾಹೇಬ್ರ ಕೂತ್ಕೆಗೆ ಬಂತಾ? ಇಲ್ಲ, ನನಗೆ ಗೊತ್ತಿತ್ತು ಇದು ಲಂಚದ ದುಡ್ಡು ಅಂದರೆ ನೀನು ಕೆಲಸ ಕಳ್ಕೊಂಡು ಮನೆಗೆ ಹೋಗ್ತೀಯ. ಹಾಗೆಲ್ಲ ತಪ್ಪಿಸ್ಕೊಳಕ್ಕಾಗಲ್ಲ. ಹೋಯ್ತದು ದ ಗ್ಲೋರಿ ಆಫ್ ಇವರೆಲ್ಲ ಈ ಭ್ರಷ್ಟರು ಇವರೆಲ್ಲ ಇದ್ದಾರಲ್ಲ, ನಾನೇನೋ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ರಲ್ಲ, ಇದು ಮಾಡೋಕ್ಕಾಗಲ್ಲ. ಅದು ತುಂಬಾ ಕಷ್ಟ ಇದೆ. ಆಮೇಲೆ ಇವರ ವಿರುದ್ಧವಾಗಿ ನಿಲ್ಲವರೆಲ್ಲ ಇವರ ಸ್ವಂತದವರೇ, ಸ್ವಂತ ಶಿಷ್ಯರು, ಸ್ವಂತ ನೆಂಟರು. ಆಮೇಲೆ ಇವರು ಯಾವತ್ತೋ ಏನೋ ಒಂದು ಮಾತನ್ನು ಕಹಿಯಾಗಿ ಮಾತಾಡಿದರೆ ಅವನು ಜಿದ್ದು ಸಾಧಿಸೇ ಬಿಡ್ತಾನೆ. ಹಾಗಾಗಿ ಸರ್ಕಾರಿ ನೌಕರರು ನಾನು ಲಂಚದಲ್ಲಿ ಕೆಲಸಕ್ಕೆ ಸೇರ್ತಿರೋದೇ ಲಂಚ ಹೊಡೆಯೋಕ್ಕೆ,
ನಾನು ಹೋಗಿ ಏನೋ ಮಾಡಿಬಿಡ್ತೀನಿ ಅಂತಿದ್ದಾರಲ್ಲ, ಇವ್ರು ಏನೇನು ಹುನ್ನಾರುಗಳನ್ನು ಹಾಕಿರ್ತಾರೆ ಅದೆಲ್ಲ ಲೋಕಾಯುಕ್ತ ಅಧಿಕಾರಿಗಳಿಗೆ ಗೊತ್ತಿದೆ. ಇಂಥ ಕೇಸ್ಗಳು ನಾವು ತುಂಬ ನೋಡಿದ್ದೀವಿ. ನೋಟು ನುಂಗೋದ್ರಿಂದ ಹಿಡಿದು ಇನ್ನೊಂದೇನೋ ಮಾಡೋದ್ರಿಂದ ಇವರೆಲ್ಲ ವಿದ್ಯಮಾನಗಳು ಗೊತ್ತು. ಇಂಥ ತಂತ್ರ ಹೂಡ್ತಾರೆ ಅಂದಾಗ ಅದಕ್ಕೊಂದು ಪ್ರತಿತಂತ್ರನ ಲೋಕಾಯುಕ್ತದವರು ಇಟ್ಕೊಂಡೇ ಇದ್ದಾರೆ. ಅದು ಹೂಡಿದ ತಕ್ಷಣ ಅವನೇನು ಆಗಲ್ಲ. ಆಮೇಲೆ ಅವನ ಲೆಕ್ಕಪತ್ರ ಪ್ರತಿಯೊಂದು ಎಲ್ಲಿ ಹೋಯ್ತು, ಎಷ್ಟು ಬಂತು, ಏನು ಮನೇಲಿ ಎಷ್ಟು ಅಂತ ಇಟ್ಕೊತೀರ. ಮನೆ ರೈಡ್ ಮಾಡಿದ್ರೆ ಸಿಕ್ಕೇ ಸಿಗುತ್ತಲ್ಲ. ಅಥವಾ ಬೇರೆ ಇನ್ನೆಲ್ಲ ಔಸ್ ಇಟ್ಟಿದ್ದಾನೆ ಅಂದರೆ ಅಲಾರ ಸಿಗಬೇಕು. ಬೇರೆಯವ್ರ ಮನೇಲಿ ಔಸ್ ಇಟ್ಟಿದ್ದಾನೆ ಅಂದರೆ ಅವ್ನ ಗ್ಯಾರಂಟಿ ಅವನಿಗೆ ಕೊಡೋದಿಲ್ಲ. ಅಂತಿಮವಾಗಿ ಈ ಭ್ರಷ್ಟರೆಲ್ಲ ನಾನು ತುಂಬ ಜನ ನೋಡಿದ್ದೀನಿ. ಈಗ ನಾನು ರಿಟೈರ್ ಆಗಿರೋ ಅಂಥದ್ದು ಅನೇಕರು ಲೋಕಾಯುಕ್ತ ಕೇಸಲ್ಲಿ ಇದೆಲ್ಲ ತಗಲಾಕೊಂಡವರು ಹೋಗ್ತಾ ಇರ್ತಾರೆ. ಗೀಕಿಂಗಲ್ಲಿ ಸಿಗ್ತಾರೆ, ಯಾರನ್ನೂ ಮಾತಾಡ್ಸಲ್ಲ. ಏನೋ ಒಂಥರ ಅವರು ಸರ್ವೀಸಲ್ಲಿದ್ದಾಗ ಅವರ ಜಬರ್ದಸ್ತ್ಗಳೆಲ್ಲ ನೋಡಿದ್ದೀವಿ. ಒಂಥರ ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ, ಏನೋ ಒಂಥರ ಮಂಕಾಗಿ ನಡ್ಕೊಂಡು ಹೋಗ್ತಿರ್ತಾರೆ. ಅವರು ದೇ ಆರ್ ಶಂಟ್ ಔಟ್. ಏನೂ ನಮ್ಮನ್ನು ಮಾಡೋಂಗಿಲ್ಲ. ಇಂಥ ಕೆಲಸ ಮಾಡಿ ತಗಲಾಕೊಂಬಿಟ್ನಲ್ಲ ಅನ್ನೋ ಪಶ್ಚಾತ್ತಾಪ ಅಲ್ಲಿ ಕಾಣ್ತಾ ಇರುತ್ತೆ. ಪಶ್ಚಾತ್ತಾಪ ಅನ್ನೋದಕ್ಕಿಂತ ಆ ಧಗೆ, ಅವ್ರಿಗೆ ಪಶ್ಚಾತ್ತಾಪ ಹಿಂಗೆ ಮಾಡ್ದೋ ಅನ್ನೋದು ಪಶ್ಚಾತ್ತಾಪ ಬಂದಿರೋಲ್ಲ, ಸಿಗಾಕೊಂಡಲ್ಲ ಅಂತ ಪರಿತಾಪ ಆಗಿರುತ್ತೆ ಅಷ್ಟೇ. ಆದರೆ ಅವ್ರಿಗೆ ಆಮೇಲೆ ಅವರು ಯಾವುದೇ ಒಂದು ಮದುವೆ ಕರೀರಿ ಬರೋದಿಲ್ಲ, ಒಂದು ಫಂಕ್ಷನಿಗೆ ಕರೀರಿ ಬರೋದಿಲ್ಲ. 4 ಜನ ಅಲ್ಲಿರೋ ಜಾಗದಲ್ಲಿ ನಿಂತ್ಕೊಂಡು ಹಿಂದೆ ಎಲ್ಲ ಕಾನ್ಫಿಡೆಂಟಾಗಿ ಮಾತಾಡ್ತಾ ಇದ್ರಲ್ಲ, ಆ ಥರ ಮಾತಿರಲ್ಲ, ಎಲ್ಲ ನಿತ್ರಾಣ ಆಗಿರುತ್ತೆ. ಈ ಒಂದು ಬಂಡು ಬದುಕಿಗೆ ಯಾಕೆ ಇಷ್ಟೆಲ್ಲ ಮಾಡಬೇಕಿತ್ತೆ ಯಾರಿಗಾದರೂ ಅನ್ನಿಸ್ಬಿಡುತ್ತೆ. ತುಂಬ ಜನ ಕೆಲವು ಮೆರಿಯ ಅಂತ ಅಧಿಕಾರಿಗಳನ್ನ ನೋಡಿದಾಗ ಸುಮ್ಮನೆ ಅವ್ರನ್ನ ಒಂದು 4-5 ಜನ ಸುಮ್ಮನೆ ನೋಡ್ತಾ ಇರ್ರಿ, ನಾವು ಹೇಗಿರಬೇಕು ಅಂತ ಗೊತ್ತಾಗುತ್ತೆ. ನಮಗೆ ಈ ಕೆಲಸ ಸಿಕ್ಕಿದೆ ಯಾರ್ದೋ ಪುಣ್ಯದಿಂದ, ನಾನು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅಂತ ನೀವು ಏನು ಅಂದ್ಕೊಂಡು ನೀವು ಕೆಲಸ ಮಾಡ್ತೀರೋ ಆವತ್ತು ನೀವು ಮರ್ಯಾದೆಯಿಂದ ರಿಟೈರ್ ಆಗ್ಬೋದು. ಸಿಗುತ್ತೆ. ನೀವು ಯಾವುದೋ ಹುದ್ದೆನಲ್ಲಿ ಇದ್ದೀರಾ ಅಂತಂದರೆ ಸಿಕ್ಕಿದ ಕಡೆ ಕೈ ಹಾಕಿದ ಕಡೆ ಎಲ್ಲ ಕಾಸು ಸಿಗ್ಬೋದು. ಬಟ್ ಅದು ನಿಮಗೆ ದಕ್ಕದಿಲ್ಲ. ಇದನ್ನು ಒನ್ ಶುಡ್ ಅಂಡರ್ಸ್ಟ್ಯಾಂಡ್. ಇಲ್ಲ ನಾವು ಈ ದಾರಿನಲ್ಲಿ ಹೋಗಬಾರ್ದು. ಆಮೇಲೆ ಅಪಮಾರ್ಗಗಳಲ್ಲಿ ನಾವು ದುಡಿದು ಅದು ಇನ್ಯಾವನ್ನ ಹೆಸರಲ್ಲೋ ಮಾಡಿ ಮತ್ತೆ 10 ತಾಪತ್ರೆಗಳನ್ನು ತಂದ್ಕೊಳ್ಳೋದಕ್ಕಿಂತ ಮರ್ಯಾದೆಗೆ ಎಷ್ಟಿದೆಯೋ ಅಷ್ಟಕ್ಕೆ ಇದ್ದರೆ ಅವನು ಸೇಫು. ಆಮೇಲೆ ಇವತ್ತು ಬರ್ತಾ ಇರೋಂಥ ಸಂಬಳ ಸರ್ಕಾರಿ ನೌಕರರಿಗೆ ಅವನು ನೆಮ್ಮದಿಯಿಂದ ಅಷ್ಟಿದೆ. ಅವನಿಗೆ ಬೇಕಾಗಿರೋದು ಕೊನೆ ರಿಟೈರ್ ಆದ ಕಾಲಕ್ಕೆ ಇರಬೇಕಾದ್ದೇನು, ಒಂದು ಒಳ್ಳೆಯ ಆರೋಗ್ಯ ಇರಬೇಕು. ನೀವು ಒಂದು ಒಳ್ಳೆಯ ಆರೋಗ್ಯ ಇದ್ದರೆ ನೀವು ಒಂದು ಒಳ್ಳೆ ಸ್ವೀಟನ್ನು ಎಂಜಾಯ್ ಮಾಡ್ತೀರಾ, ಊಟನೂ ಎಂಜಾಯ್ ಮಾಡ್ತೀರಾ, ಆಮೇಲೆ ಒಂದು ಸಿನಿಮಾ ನಾಟಕ ಯಾವುದನ್ನು ಬೇಕಾದ್ರೂ ನೀವು ನೋಡ್ತೀರಾ. ಅದೇ ಇಲ್ಲದೆ ಅವ್ರು ಏನು ಮಾಡ್ತೀರಾ? ಈ ದುಡಿಯೋಕ್ಕೆ ಹೋಗ್ಬಿಟ್ಟು ಇಲ್ಲದ್ದೆಲ್ಲ ಜಂಜಾಟಕ್ಕೆ ಸಿಗಾಕೊಂಡು ನೀವು ಕೆಲಸ ಸಿಗಾಕೊಂಡ ಅಂದರೆ ಒಂದು ಹೆಲ್ತ್ ಹೋಯ್ತು ಅಂತಲೇ ಲೆಕ್ಕ. ಮೆಂಟಲ್ ಟೆನ್ಷನ್ ಇದೆಯಲ್ಲ, ಅದು ಕಡಿಮೆ ಟೆನ್ಷನ್ ಉಂಟು ಮಾಡಲ್ಲ. 6-7 ತಿಂಗಳಿಗಾಗಲೇ ಶುಗರು BP ಎಲ್ಲ ಬಂದು ಆಮೇಲೆ ಇವ್ರಿಗೆ ಈ ಬಿಟ್ಟು ದುಡ್ಡು ಬರ್ತಾಯಿತ್ತು ಅಂತೇಳಿ ಏನೇನೋ ಕಲ್ಯಾಣ ಗುಣಗಳನ್ನು ಬೆಳೆಸ್ಕೊಂಡಿರ್ತಾರೆ. ಯಾವುದೋ ಪಾರ್ಟಿಗಳು ಮಾಡೋದು, ಅಲ್ಲಿ ತಿನ್ನೋದು ಇಲ್ಲಿ ತಿನ್ನೋದು ಎಲ್ಲ ಆಗಿ ಹೆಲ್ತು ಹಾಳಾಗೋಗ್ಬಿಟ್ಟಿರುತ್ತೆ. ಸೊ ಇಷ್ಟೆಲ್ಲ ಮಾಡ್ತಾ ಇರೋ ಅಟ್ಟಹಾಸಗಳೆಲ್ಲ ಅವ್ರ ಹೆಲ್ತನ್ನು ಕಳ್ಕೊಳ್ಳೋ ಅಂಥದ್ದಾಗಿರುತ್ತೆ, ಮರ್ಯಾದೆನ ಕಳ್ಕೊಳ್ಳೋ ಅಂಥದ್ದಾಗಿರುತ್ತೆ, ಮನಃಶಾಂತಿನ ಕಳ್ಕೊಳ್ಳೋ ಅಂಥದ್ದಾಗಿರುತ್ತೆ. ಅದು ಬೇಕಾದೋ ನಾವೆಷ್ಟೋ ಜನ ನೋಡಿದ್ದೀವಿ, ಎಷ್ಟೋ 6ಕ್ಕೆ ಏರಲ್ಲ 3ಕ್ಕೆ ಇಳಿಯಲ್ಲ ಅನ್ನೋ ಥರ ಒಂದು ಲೆವೆಲ್ ಹೆಡೆಡ್ ಆಗಿರೋಂಥವ್ರು 80-90 ವರ್ಷ ಆಗಿದೆ. ದೇ ಆರ್ ಸೋ ಹೇಲ್ ಆ್ಯಂಡ್ ಹೆಲ್ತಿ, ಚೆನ್ನಾಗಿದ್ದಾರೆ, ಮನಸ್ಸು ನಿರ್ಮಲವಾಗಿದೆ. ಇವೆಲ್ಲ ಹಠಾವುಟಿ ಆಡಿದವರೆಲ್ಲ ಏನೇನೋ ಆಗೋಗ್ಬಿಟ್ಟಿದ್ದಾರೆ. ಬೇಕಾಗಿಲ್ಲ ಅಂತ ಅನಿಸುತ್ತೆ. ಆಸೆ, ಅತಿ ಆಸೆ, ಎಷ್ಟು ಮಾಡಿದ್ರೆ ಸಾಕಾಗಲ್ಲ, ಆಗೋದಿಲ್ಲ. ಆಮೇಲೆ ಅದು ದಕ್ಕದಿಲ್ಲ. ನಾವು ಅಂದ್ಕೊಳ್ತೀವಿ ಅಷ್ಟೇ, ದಕ್ಕದಿಲ್ಲ. ಅದು ಎಲ್ಲೆಲ್ಲೋ ಹೋಗಿ ಏನೇನೋ ಗಾಳಿ ಗಂಟ್ಲಾಗುತ್ತೆ. ಯಾಕೆಂದರೆ ಒಳ್ಳೆ ಮಾರ್ಗದಿಂದ ಬಂದರೆ ಇರುತ್ತೆ, ನೀವು ರಿಜಿಸ್ಟರ್ ಮಾಡಿಸ್ತೀರಾ, ನಿಮ್ಮ ಹೆಸರಿಗೆ ಮಾಡಿಸ್ತೀರಾ, ನಿಮ್ಮ ಮಗನ ಹೆಸ್ರಿಗೆ ಮಾಡಿಸ್ತೀರಾ, ಎಷ್ಟು ಬೇಕೋ ಅಷ್ಟಕ್ಕೆ ಮಾಡಿಸಿದಾಗ ಬಾರ್ಡ್ರಲ್ಲಿದೆ ಅಂದರೆ ಯಾರೂ ನಿಮ್ಮನ್ನು ಮುಟ್ಟೋದೇ ಇಲ್ಲ. ನೀವು ಇದನ್ನೇನು ಮಾಡ್ತೀರಾ, ಅಪಮಾರ್ಗದಲ್ಲಿ ತೊಗೊಳ್ತೀರಾ, ಚೀಪ್ ರೇಟಲ್ಲಿ ಹೊಡ್ಕೋಬೇಕು ಅಂತ ಹೇಳಿ. ಆದ್ರೂ ಇಷ್ಟೆಲ್ಲ ಆದ್ರೂ ಕೆಲವು ರಾಜಕೀಯ 100 ಎಕರೆ ಎಲ್ಲ ಹೇಗೆ ಮಾಡ್ತಾರೆ ಜನ ಎಲ್ಲ ಮಾತಾಡೋದು. ಅಷ್ಟಿದ್ರು ಈ ಊರೇ ಅವ್ರದ್ದು, ಇನ್ನೂ ದುರಾಸೆ ಅವ್ರದ್ದು ಅಂತಾರೆ. ಆ ದುರಾಸೆ ಏನು ಎಲೆಕ್ಷನ್ ತೋರಿಸ್ಕೊಂಡು ದುರಾಸೆ ಅಂತಾರೆ. ನೀವು ಅವಶ್ಯಕತೆ ಇಲ್ಲ. ನಿಜವಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನಮ್ಮ ಇತಿಮಿತಿಗಳಲ್ಲಿದ್ದರೆ ದೇವರು ಕೂಡ ನಿಮ್ಮನ್ನು ಕಾಪಾಡ್ತಾನೆ. ಸರ್, ನೀವು ಉದ್ಯಮಿಗಳನ್ನೂ ರೈಡ್ ಮಾಡ್ಬೋದಲ್ವಾ? ಉದ್ಯಮಿ ಅಂದರೆ ಅವನು ಆ ಟೈಮಲ್ಲಿ ಅವನು ಸರ್ಕಾರಿ ನೌಕರ ಆಗಿರಬೇಕು ಅಂತೇಳಿ ಅವನ ಮೇಲೆ. ಉದ್ಯಮಿಗಳೇನಿದ್ರು ಅವರು ಟ್ಯಾಕ್ಸನ್ನು ಇದು ಮಾಡಿದ್ದಾರೆ, ಇವೇಡ್ ಮಾಡಿದ್ದಾರೆ ಅಂದಾಗ IT ಅವ್ರು ಹೋಗ್ತಾರೆ. ಆಮೇಲೆ ಹಣದ ವ್ಯವಹಾರ ಏನಾರ ಒಳ ವ್ಯವಹಾರಗಳು ಮಾಡಿಕೊಂಡು ಬೇರೆ ಬೇರೆ ಕಡೆ ಹವಾಲಾ ಮುಖಾಂತರ ಬದಲಾಯಿಸಿದ್ದಾರೆ ಅಂತಂದರೆ
ಇ ಡಿ ಅವ್ರು ಹೋಗ್ತಾರೆ, ಅಥವಾ CBIನವರು ಇವ್ರಿಗೆ ಯಾವುದೋ ಕೊಟ್ಟಂಥ ಕಾಂಟ್ರಾಕ್ಟೋ ಇನ್ನೊಂದರಲ್ಲೋ ಮೋಸ ಮಾಡಿದ್ದಾರೆ ಅಂದರೆ ಪ್ರೈವೇಟ್ ಪರ್ಸನ್ಸ್ ಮೇಲೆ ಆ ರೀತಿ ತಗೊಳ್ತಾರೆ. ಲೋಕಾಯುಕ್ತ ತಗೊಳ್ಳೋಂಥದ್ದು ಏನಿದ್ರು ಸರ್ಕಾರಿ ನೌಕರರು ಮತ್ತು ಮಂತ್ರಿ ಮಾಗದ ಅಂತಂದರೆ ಅವನು ಈ ಕೆಲಸ ಮಾಡೋ ಟೈಮಲ್ಲಿ ಅವ್ನು ಗೌರ್ಮೆಂಟ್ ನೌಕರ ಆಗಿದ್ದ ಅನ್ನೋ ಥರ. ಈಗ ಯಾವುದೋ ಒಂದು ಫಂಡ್ಸ್ ಬಂದಿರುತ್ತೆ, ಆ ಫಂಡ್ಸು ಮಿನಿಸ್ಟ್ರ್ ಮುಖಾಂತರ ರಿಲೀಸ್ ಆಗಿರುತ್ತೆ, ಆವಾಗ ಅವನು ಗೌರ್ಮೆಂಟ್ ಸರ್ವೆಂಟ್ ಅಂತ. ಅದು ಅಲ್ಲದೆ ಇದ್ದಾಗ ಆ ಫಂಡ್ಸ್ ರಿಲೀಸ್ ಮಾಡೋದು, ಈ ಜವಾಬ್ದಾರಿಗಳ ನಿರ್ವಹಣೆ ಟೈಮಲ್ಲಿ ಮಾತ್ರ ಅವನು ಗೌರ್ಮೆಂಟ್ ನೌಕರ ಆಗಿರ್ತಾನೆ. ಬೇರೆ ಇದರಲ್ಲಿ ಅವನು ಸಾಮಾನ್ಯನ ಪ್ರಜೆ ಅಷ್ಟೇ, ಇಂಡಿಪೆಂಡೆಂಟ್ ಅವನು. ಹಾಗಾಗಿ ಯಾವ್ಯಾವುದು ಇವನ ಕಾಲದಲ್ಲಿ, ಇವನ ಪೀರಿಯಡಲ್ಲಿ, ಇವನ ಅಧಿಕಾರ ವ್ಯಾಪ್ತಿನಲ್ಲಿ ಏನೇನು ನಡೆದಿರ್ತವೆ ಅದಕ್ಕೆ ಅವನು ನೇರವಾಗಿ ಹೊಣೆಗಾರ ಆಗ್ತಾನೆ. ಇದೆಯಲ್ಲ ಭಾಳ ಹಳೇದೊಂದು ಪ್ರಸಂಗ ಇದೆ. ಒಬ್ಬ ಮಿನಿಸ್ಟ್ರ್ ಇರ್ತಾನೆ, ಅವನು ದುಡ್ಡು ಒಬ್ಬ ಬಂದು ಕೇಳ್ತಾನೆ. ಕರ್ನಾಟಕದಲ್ಲ, ಇಲ್ಲ ಕರ್ನಾಟಕದ, ಇದು ಒಂಥರ ಪ್ರಚಲಿತ ಇರೋದು, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಏನು ಮಾಡ್ತಾನೆ, ಬಂದಾದಮೇಲೆ ಸರ್ ಇದೊಂದು ಕೆಲಸ ಆಗಬೇಕು, ಎಲ್ಲ ನೀವು ಮಾಡಿಕೊಟ್ಬಿಟ್ರೆ ಮಾಡ್ತಾರೆ ಅಂತೇಳಿ. ಎಷ್ಟು 50 ಲಕ್ಷ ಅಂತ ಮಾತಾಗಿರುತ್ತೆ. ಆಮೇಲೆ ಏನಾಗುತ್ತೆ, ಅವನು ಅಡ್ವಾನ್ಸು ಕೊಟ್ಬಿಟ್ಟಿರ್ತಾನೆ, ಇನ್ನು 50 ಲಕ್ಷ ಕೊಡೋದಿರುತ್ತೆ, ಎಲ್ಲ ಕೊಟ್ಟಿರ್ತಾರೆ ಮೊದಲದು ಇನ್ನಷ್ಟು. ಇವರೇನಾಗುತ್ತೆ, ಅಷ್ಟರಲ್ಲಿ ಮಿನಿಸ್ಟ್ರು ಸೈನ್ ಹಾಕ್ಬಿಡ್ತಾರೆ. ಯಾಕೆಂದರೆ ದುಡ್ಡು ಬಂದಿದೆ, ಇನ್ನೊಂದಷ್ಟು ಡ್ಯೂ ಉಳಿಸ್ಕೊಂಡಿದ್ದಾನೆ ಅಂತೇಳಿ. ಇವನೇನು ಮಾಡ್ತಾನೆ, ಹೆಂಗೋ ಸೈನ್ ಆಗೋಯ್ತಲ್ಲ, ಈಗ ಕೊಡದೆ ಹೋದ್ರೂ ನಡೀತದೆ ಅಂತೇಳಿ ಓಡಾಡೋಕ್ಕೆ ಶುರು ಮಾಡ್ತಾನೆ. ಯಾರು, ಆ ಪಾರ್ಟಿ. ಮಿನಿಸ್ಟ್ರಿಗೆ ಗೊತ್ತಾಗುತ್ತೆ ಇವನು ಕಳ್ಳಾಟ ಆಡ್ತಾ ಇದ್ದಾನೆ, ಸೈನ್ ಬಿದ್ದಿದೆ ಅಂದಿದ್ದ ತಕ್ಷಣವೇ ಇದು ಆಮೇಲೆ ಮಿನಿಸ್ಟ್ರಿ ಬೇರೆ ಹೋಗುತ್ತೆ ಅಂತ ಒಂದು ಸುದ್ದಿ ಇರುತ್ತೆ. ಮಾಡ್ತಾನೆ. ಸರಿ, ಅವ್ರೇನು ಮಾಡ್ತಾರೆ, ನೋಟ್ ಇದು ಅಪ್ರೂವ್ಡ್ ಅಂತ ಬರೆದಿರ್ತಾರೆ. ಅಂದರೆ ಅವನು ಕಳಿಸಿದಂಥ ಪ್ರಪೋಸಲ್ಲು ಅಪ್ರೂವ್ಡ್ ಅಂತ ಬರೆದಿರ್ತಾನೆ, ಒಪ್ಪಿಗೆ ಮಾಡ್ಬೋದು ಅಂತೇಳಿ. ಯಾವಾಗ ಅವನು ಕೈ ಕೊಟ್ಟನೋ ಆವಾಗ ನಾಟ್ ಅಪ್ರೂವ್ಡ್ ಅಂತ ಬರೀತಾನೆ. ಹೋಯ್ತಲ್ಲ ಅಲ್ಲಿಗೆ, ಇವ್ರು ಮೊದಲು ಕೊಟ್ಟಿದ್ದ ದುಡ್ಡು ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ನಾಟ್ ಅಪ್ರೂವ್ಡ್ ಅಂತ ಬರೆದುಬಿಡ್ತಾನೆ. ಆಗ ಮತ್ತೆ ಓಡ್ಬರ್ತಾನೆ, ಸ್ವಾಮಿ ಏನೋ ಹಿಂಗೆ ಮಾಡಿಬಿಟ್ಟಿದ್ದೀರಾ ಅಂತ. ಮತ್ತು ಹೇಳಿದ ಮಾತು ಕೈ ಕೊಡ್ತೇನೆ, 80 ಲಕ್ಷ ಕೊಟ್ಟರೆ ಸೈನ್ ಹಾಕ್ತೀನಿ, ಮತ್ತೆ ಚೇಂಜ್ ಮಾಡ್ತೀನಿ ಅಂತಾನೆ. 80 ಲಕ್ಷ ಕೊಟ್ಟಾದಮೇಲೆ ಸೇರಿಸ್ತಾನೆ, ನೋಟ್ ಅಪ್ರೂವ್ಡ್ ಅಂತ ಆಗುತ್ತೆ. ಅಪ್ರೂವ್ಡ್ ಅಂತ ಫಸ್ಟ್ ಬರೆದಿರ್ತಾನೆ, ಇವನು ಕೈ ಕೊಡ್ತಾನೆ, ಆಗ ನಾಟ್ ಅಪ್ರೂವ್ಡ್ ಅಂತ ಬರೀತಾನೆ. ದುಡ್ಡು ಸಿಗುತ್ತೆ ಇನ್ನಷ್ಟು ಎಕ್ಸ್ಟ್ರಾ, ನೋಟ್ ಅಪ್ರೂವ್ಡ್ ಆಗುತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.